ಭೂಮಿ ಉಲ್ಟಾಯ್ತು. ಕಡ್ಡಿ ತೆಗಿಟ್ಟು ಚಲೋ ಮತ್ತೆ ನೀನು ಬೆಳಿಗ್ಗೆಲ್ಲ ಆಗ್ಬೇಕಲ್ಲ ನಾನು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಮಮ್ಮಿಲಿ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ನ ನಾನು ಸ್ಪೆಷಲ್ ಆಗಿರಲಿ ಅಂತ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಬ್ಲಾಗ್ ಬಗ್ಗೆ ಏನೂ ಗೊತ್ತಿಲ್ಲ. ಲೈಕ್ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತಾರೆ ಅಂತ ಗೊತ್ತು, ಏನೆಲ್ಲ ಲೈಕ್ ಹಿಂಗೆ ಪ್ರಿಪ್ರೇಷನ್ ಮಾಡ್ತೀವಿ ಪ್ರತಿಯೊಂದು. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲ್ ಆಗಿರಲಿ ಅಂತ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಪ್ರತಿ ವರ್ಷವೂ ಸಿಂಪಲಾಗೇ ಮಾಡ್ತೀವಿ, ತುಂಬ ಗ್ರ್ಯಾಂಡಾಗಿ ಏನೂ ಮಾಡೋಣ. ನಾನು ಸಿಂಪಲಾಗಿ ಈಗ ನಾಳೆ ಹಬ್ಬ ಇರೋದು, ನೈಟೇ ಎಲ್ಲ ರೆಡಿ ಮಾಡ್ಕೊತೀವಿ ಸಣ್ಣ ಪುಟ್ಟದ್ದು, ಯಾಕಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ಅಷ್ಟೇ. ಸೊ ಲೈಕ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ವಾಚ್ ಮಾಡಿ ಫುಲ್ ಪ್ರತಿ ಲೈಕ್ ಏನೇನು ಮಾಡಿದ್ದೀನಿ ವೀಡಿಯೋಸ್ ಮಾಡಿ ಹಾಕ್ತೀನಿ, ವಾಚ್ ಮಾಡಿ. ಈ ವರ್ಷ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನೆಕ್ಸ್ಟ್ ವರ್ಷ ಮೇ ಬಿ ಮದುವೆ ಆಗೋದ್ರು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇದು ನೆನಪಿಗಿರಲಿ ಅಂತ ವೀಡಿಯೋ ಮಾಡ್ತಿದ್ದೀನಿ, ವ್ಲಾಗ್ ಮಾಡ್ತಿದ್ದೀನಿ. ಸೊ ಮಿಸ್ ಮಾಡಿದೆ, ವಾಚ್ ಮಾಡಿ ಪ್ರತಿಯೊಂದು. ಸೊ ಅಷ್ಟೇ ಹೇಳೋದು. ಈಗ ಏನೆಲ್ಲ ಸೆಟ್ ಮಾಡ್ಕೊತೀವಿ, ರೆಡಿ ಮಾಡ್ಕೊತೀವಿ ಹಬ್ಬಕ್ಕೆ ಅಂತ ತೋರಿಸ್ಕೊಬರ್ತೀನಿ. ಈಗ ಇದು ಸ್ಯಾರಿ, ಸಿಂಪಲ್ ಸ್ಯಾರಿ. ಸೊ ನಮ್ಮ ಹತ್ರ ಆಲ್ರೆಡಿ ರೆಡಿಮೇಡ್ ಡಾಲ್ ಬರುತ್ತಲ್ಲ, ಸ್ಯಾರಿ ವೇರ್ ಆಗಿರೋದು ಆ ಡಾಲ್ ಇದೆ, ಅದ್ರ ಮೇಲೆ ಈ ಸ್ಯಾರಿನ ಡ್ರೇಪ್ ಮಾಡ್ತೀನಿ. ಸೊ ಈಗ ಬೇಗ ಪ್ಲೇಟ್ಸ್ ಮಾಡ್ಕೊಳ್ಳೋಣ. ಇದೇ ರೆಡಿಮೇಡ್ ಡಾಲು. ಈ ಡಾಲಿಗೆ ಸ್ಯಾರಿ ಡ್ರೇಪ್ ಮಾಡೋದು ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಇನ್ನು ಕಷ್ಟ ಆಗಲ್ಲ. ಪ್ಲೇಟ್ಸ್ ಮಾಡಿಕೊಂಡು ಆರಾಮಾಗಿ ಈ ಡಾಲ್ ಮೇಲೆ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಪ್ರತಿ ವರ್ಷ ನಾವು ಇದೇ ಥರ ಮಾಡೋದು. ಉಲ್ಟಾ ಮಾಡ್ತಿದ್ದೀನಾ? ಭೂಮಿ ಉಲ್ಟಾಯ್ತು. ಈಗ ಸದ್ಯಕ್ಕೆ ಅದು ತುಂಬ ಆಯಿತು. ಕಡ್ಡಿ ತೆಗಿಟ್ಟು ಚಲೋ ನಾನು ಅಪ್ಪನೇ ಜಾಸ್ತಿ ಬೇಡ, ಸ್ವಲ್ಪ ಪಕ್ಕದಕ್ಕ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈಗ ನಮ್ಮ ಪೂಜೆ ಆಗಿದೆ, ತಾಯಿದು 8:30 ಒಳಗಡೆ ಪೂಜೆ ಆಗಬೇಕಿತ್ತು. ಪೂಜೆ ಆಗಿದೆ, ಟೈಮಿಗೆ 10:30. ಯಾರೋ ಪೂಜೆ ಮಾಡ್ತಿದ್ದಾರೆ. ಸೊ ಗಂಟೆ ಸೌಂಡ್ ಕೇಳಿಸ್ತಿದೆ ನೋಡಿ, ಪಕ್ಕದ ಮನೇಲಿ ಅನಿಸುತ್ತೆ. ಸೊ ಈಗ ಎಲ್ಲ ಆಗಿದೆ. ತಿಂಡಿ ತಿಂದು ಮೇಲೆ ಬಂದಿದ್ದೀನಿ ರೆಡಿ ಆಗೋಣ ಅಂತ. ಯಾಕೆಂದರೆ 12 ಗಂಟೆಗೆ ನಾವು ಮಂಗಳಾರತಿ ಮಾಡ್ತೀವಿ ತಾಯಿಗೆ, ಆಮೇಲೆ ಸಂಜೆ 6 ಗಂಟೆಗೆ ಒಂದ್ಸತಿ ಮಂಗಳಾರತಿ ಮಾಡ್ತೀವಿ. ಸೊ ಅದಕ್ಕೆ ಬೇಗ ರೆಡಿ ಆಗೋಣ ಅಂತ ಬಂದಿದ್ದೀನಿ. ಏನೂ ರೆಡಿ ಆಗಿಲ್ಲ, ಬೆಳಗ್ಗೆ ಎದ್ದು ಅಷ್ಟೇ ಇದ್ದೀನಿ. ಸೊ ಈಗ ಬೇಗ ರೆಡಿಯಾಗಿ ಪೂಜೆ ಮಾಡಬೇಕು 12 ಗಂಟೆ ಅಷ್ಟೊತ್ತಿಗೆ. ಸೊ ಈಗ ರೆಡಿ ಆಗಬೇಕು. ಸೀರೆ ಹೆಂಗೆ ಉಡ್ತೀರಾ ಅಂತ ಕೇಳ್ತಾ ಇದ್ರ ನೋಡಿ, ನನಗೆ ಸೀರೆ ಅಂತ ಹಂಗೆ ಅಲ್ಲ. ಸಿಟ್ಟು ಬಂದಿದೆ. ಯಾಕೆ ಸಿಟ್ಟು? ಓಯ್
ಹೇಳೇನಾದರೂ ಹೇಳೇನಾದರೂ ಹೇಳ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿತ್ತು. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಆಗೋದೇ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.